ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ರೈತ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪಾಶ್ಚಿಮಾತ್ಯ ಯುದ್ಧಗಳು ಅಂತ ಹೇಳ್ಬಿಟ್ಟು ಈಗ ಒಂದು ಕಡೆ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ರಸಗೊಬ್ಬರಗಳ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಾಂಕೇತಿಕವಾಗಿ ಸರ್ಕಾರದ ಗಮನ ಸೆಳೆಯಲು ಒಂದು ಪಲ್ವಿ ಸರ್ಕಲ್ನಲ್ಲಿ ಹೋರಾಟ ಮಾಡಿ ಈ ಕೃಷಿ ಕ್ಷೇತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ಇವಾಗ ಹೊಲ ಬಿತ್ತನೆ ಆಗ್ತಾ ಇದೆ. ಒಂದು ಮೂಟೆ ಯೂರಿಯಾ ಬಂದು 400 ರೂಪಾಯಿ ಮಾರ್ತಾ ಇದ್ದಾರೆ. DAP ಎಲ್ಲ ಹೆಚ್ಚಳ ಮಾಡಿದ್ದಾರೆ. ಆ ಥರ ಹೆಚ್ಚಳ ಮಾಡಿದಾಗ ನಾವು ಕೃಷಿ ಕ್ಷೇತ್ರ ಮೇಲೆ ಏನು ಬಂಡವಾಳ ಹಾಕಬೇಕು? ಕೃಷಿ ಕ್ಷೇತ್ರ ವಿಮುಕ್ತಿ ಅಂದರೆ ಮುಂದಿನ ದಿನಗಳ ಊಟಕ್ಕೆ ಅವತ್ತು ನಾವು ತಟ್ಟೆಯಲ್ಲಿ ಇಟ್ಕೊಂಡು ಭಿಕ್ಷೆ ಬಿಡೋಕ್ಕಾಗಲ್ಲ. ಅದರ ಜೊತೆಗೆ ನಾವು ಕೇಳ್ತಾ ಇರೋದೇನೆಂದರೆ ಅಗತ್ಯ ವಸ್ತುಗಳು. ಈಗ ನರೇಗಾನೂ ಇಲ್ಲ, ಮನರೇಗಾನೂ ಇಲ್ಲ, ದುಡಿಯೋ ಕೈ ಕೆಲಸ ಇಲ್ಲ. ಆ ವಿಷಯದಲ್ಲಿ ಅಗತ್ಯ ವಸ್ತುಗಳು ಅಕ್ಕಿ ಇರಬೇಕು, ಜೋಳ ಇರ್ಬೋದು, ಹೆಚ್ಚಳ ಮಾಡೋದು ನಾವು ಎಲ್ಲಿಗೆ ಹೋಗೋಣ? ಈ ಕೂಡ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಮಾಡಬೇಕು, ತೈಲ ಬೆಲೆ ಇಳಿಕೆ ಮಾಡಬೇಕು, ರಸಗೊಬ್ಬರಗಳ ಬೆಲೆ ಇಳಿಕೆ ಮಾಡಬೇಕು. ಜನಸಾಮಾನ್ಯರು, ರೈತರ ಮತ್ತು ಕೂಲಿ ಕಾರ್ಮಿಕರ ಒಂದು ಜೀವವನ್ನು ರಕ್ಷಣೆ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಜಾನುವಾರುಗಳ ಸಮೇತ ಬಂದ್ ಮಾಡುವ ಎಚ್ಚರಿಕೆಯೊಂದಿಗೆ ನಿಮ್ಮ ಮನವಿ ನೀಡಿ ಅವ್ರಿಗೆ ಮಾಡ್ತಾಯಿದ್ದೀವಿ.